ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ನಿಮಗೋಸ್ಕರ ಗೋಲ್ಡ್ ಇಯರಿಂಗ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಇದೆಷ್ಟು ಚೆನ್ನಾಗಿದೆ ಅಂದರೆ ಜಸ್ಟ್ ನಿಮಗೆ 1 ಗ್ರಾಮಿಂದ ಸ್ಟಾರ್ಟ್ ಆಗಿ ಅಪ್ ಟು 3 ಗ್ರಾಮ್ಸ್ವರೆಗೂ ಬರುವಂತಹ ಬ್ಯೂಟಿಫುಲ್ ಕಲೆಕ್ಷನ್ನ ಇವತ್ತಿನ ವ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲನೂ ಒಂಥರ ಲುಕ್ ಇದೆ ತುಂಬ. ಇದು ನೋಡಿ, ಜಸ್ಟ್ ನಿಮಗೆ 3.5 ಗ್ರಾಮ್ ಒಳಗೇ ಬರುತ್ತೆ. ಮತ್ತು ಈ ಒಂದು ಇಯರಿಂಗ್ ನೋಡಿ, ಒಂಥರ ಬ್ಲ್ಯಾಕ್ ಮತ್ತು ಇದು ಪರ್ಲ್ ಇದೆ ಆಯಿತಾ, ಅದು 3 ಗ್ರಾಮಲ್ಲಿದೆ. ಮತ್ತು ಈ ಒಂದು ಗ್ರೀನ್ ಕಲರ್ ಸ್ಟೋನ್ ಎಮಿರಾಲ್ಡ್ ಥರ ಇದೆ ನೋಡಿ, ಅದು 3 ಗ್ರಾಮ್ಸ್ನಲ್ಲಿ ಬರುತ್ತೆ ನಿಮಗೆ. ಮತ್ತು ಈ ಒಂದು ಇಯರಿಂಗ್ ನೋಡಿ, ಇದು ಗ್ರೀನ್ ಮತ್ತು ವೈಟ್ ಕಾಂಬಿನೇಷನಲ್ಲಿದೆ, ಇದು 3 ಗ್ರಾಮ್ಸಲ್ಲಿ ಬರುತ್ತೆ. ಮತ್ತು ಇದು ನೋಡಿ ಕೋರಲ್ ಮತ್ತು ಪರ್ಲ್ ಇದೆ ಆಯಿತಾ, ಇದು 3 ಗ್ರಾಮ್ಸ್, 3.25 ಗ್ರಾಮ್ ಆ ಥರ ಬರುತ್ತೆ. ಮತ್ತು ಇದು 4 ಗ್ರಾಮ್ಸ್ನಲ್ಲಿದೆ. ಇದು ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ ಥರ ಬರುತ್ತೆ. ಆ್ಯಕ್ಚುಲಿ ಏನು ಅಂದರೆ ಸ್ಟೋನ್ ಇರೋದ್ರಿಂದ ಅದು ತೂಕ ಬರುತ್ತೆ, ಇಲ್ಲಾಂದರೆ ಸ್ಟೋನ್ ಲೆಸ್ಸರು ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಇದು ನೋಡಿ 2.25 ಗ್ರಾಮ್ ಆ ಥರ ಬಂದಿದೆ. ಇದು ಅಷ್ಟೇ ಕೋರಲ್ ಮತ್ತು ಪರ್ಲ್ ಇದೆ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಕೋರಲ್ ಮತ್ತು ಪರ್ಲ್ ಅದಾಗಿರ್ಬೋದು, ಇಲ್ಲ ಎಮಿರಾಲ್ಡ್ ಪರ್ಲ್ ಆಗಿರ್ಬೋದು, ಹಾಕೊಂಡ್ರೆ ಎಷ್ಟು ಲುಕ್ಕಾಗಿ ಕಾಣುತ್ತೆ ಗೊತ್ತಾ, ಸೂಪರಾಗಿ ಕಾಣುತ್ತೆ. ಮತ್ತು ಇದು ನೋಡಿ ಪರ್ಲ್ದು ಎಷ್ಟು ಚೆನ್ನಾಗಿದೆ, 3.25 ಗ್ರಾಮಲ್ಲಿದೆ. ನಾನು ಲಾಸ್ಟ್ ಇದರಲ್ಲಿ ಹೇಳಿದೆ ಅಲ್ಲ, ಪರ್ಲ್ ಆಗಿರ್ಬೋದು, ಕೋರಲ್ ಆಗಿರ್ಬೋದು, ಡೈಮಂಡ್, ಇದೆಲ್ಲ ಏನು ಗೊತ್ತಾ ಲಕ್ಕಿ ಇದು ನಿಮಗೆ ಆಯಿತಾ. ಯಾರೇ ವೇರ್ ಮಾಡಿದ್ರೂ ಕೋರಲ್ ಆಗಲಿ ಪರ್ಲ್ ಆಗಲಿ ಡೈಮಂಡು ಕೆಲವ್ರಿಗೆ ಮಾತ್ರ ಆಗುತ್ತೆ, ಬಟ್ ಕೋರಲ್ ಪರ್ಲ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ತುಂಬ ಲಕ್ ಅದೆಲ್ಲ, ಒಂಥರ ಗೋಲ್ಡ್ ಚೆನ್ನಾಗಿ ಸೇರುತ್ತೆ ನಿಮ್ಗೆ ಅದೆಲ್ಲ ತೊಗೊಂಡ್ರೆ. ನಾನು ಅದಕ್ಕೆ ಜಾಸ್ತಿ ಪರ್ಲ್ದು ಮತ್ತು ಡೈಮಂಡು ಮತ್ತು ಇದ್ರದ್ದು ಕೋರಲ್ದು ತೊಗೋತಾ ಇರ್ತೀನಿ. ಮತ್ತು ಇದು ನೋಡಿ 2.25 ಗ್ರಾಮ್ನಲ್ಲಿದೆ. ಗ್ರೀನ್ ಕಲರ್ ಎಷ್ಟು ಕ್ಯೂಟಾಗಿದೆ ಅಲ್ವಾ, ಇದು ನೋಡೋಕ್ಕೇ ಒಂಥರ ತುಂಬಾ ಚೆನ್ನಾಗಿತ್ತು, ಅದು ಪ್ರಿಟಿಯಾಗಿದೆ. ಮತ್ತು ಇದು ನೋಡಿ ಮರೂನ್ ಕಲರಲ್ಲಿ ಜಸ್ಟ್ ನಿಮಗೆ 3.25 ಗ್ರಾಮಲ್ಲಿದೆ. ಮತ್ತು ಈ ಒಂದು ಇಯರಿಂಗ್ ನೋಡಿ 3 ಗ್ರಾಮ್ ಒಳಗೇ ಬರುತ್ತೆ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲ ಕಲರ್ಸಲ್ಲೂ ಇದೆ ಇವ್ರ ಶಾಪಲ್ಲಿ, ತುಂಬಾ ಚೆನ್ನಾಗಿದೆ. ಭವಾನಿ ಜ್ಯುವೆಲರ್ಸ್ ಬ್ಯಾಂಗ್ಳೂರ್ದು ನಾನು ತೋರಿಸ್ತಾ ಇರೋದು. ಅವ್ರ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸೊ ನೀವಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಸೊ ಇವಾಗ ತೋರಿಸ್ತಾ ಇರೋದು ನೋಡಿ ಜಸ್ಟ್ 2 ಗ್ರಾಮ್ಸ್ ಒಳಗೆ ಬರುತ್ತೆ. ಇದು ಅಷ್ಟೇ ನೋಡಿ ಪರ್ಲ್ದಿದೆ. ಸೊ ಕೆಲವ್ರಿಗೆಲ್ಲ ಈ ಥರ ಸ್ಟೈಲಿಶಾಗಿ ಬೇಕು ಅಂತ ಕೇಳೋರಿಗೆ, ಒಂದು ಸ್ವಲ್ಪ ಟ್ರೆಂಡಿ ಲುಕ್ ಕೊಡುವಂತಹ ಇಯರಿಂಗ್ ಬೇಕು, ಸ್ಟಡ್ ಇಯರಿಂಗ್ ಅಂತ ಕೇಳೋರಿಗೆ ಇದು ಚೆನ್ನಾಗಿದೆ, ಇಲ್ಲಿ ಮ್ಯಾಚ್ ಮಾಡ್ಬೋದು ನೀವು. ಇದು ನೋಡಿ 2.25 ಗ್ರಾಮ್ ಇದೆ, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಸೊ ಇದು ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಅದು ಗೊತ್ತಾಗಲಿ ಅಂತ. ಸೊ ಇದು ನೋಡಿ ಜಸ್ಟ್ ನಿಮಗೆ 2 ಗ್ರಾಮ್ಸಲ್ಲಿ ಬರುತ್ತೆ, ತುಂಬಾ ಕ್ಯೂಟ್ ಆಗಿದೆ ಅದು. ಮತ್ತು ಈ ಒಂದು ಇಯರಿಂಗ್ ನೋಡಿ ನಿಮಗೆ ಜಸ್ಟ್ ಅದು ಒಂದು 2 ಗ್ರಾಮ್ ಆ ಥರ ಬರುತ್ತೆ. ಮತ್ತು ಈ ಜುಮ್ಕಾ ನಂಗೆ ತುಂಬ ಇಷ್ಟ ಆಯಿತು, ಜಸ್ಟ್ 2.5 ಗ್ರಾಮ್ ಇದೆ ಅಷ್ಟೇ ಗೊತ್ತಾ. ಇದು ತುಂಬಾ ಚೆನ್ನಾಗಿದೆ, ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಇದೆ ಇದು. ಆಮೇಲೆ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿದೆ ಅದು. ಮತ್ತು ಈ ಒಂದು ಇಯರಿಂಗ್ ನೋಡಿ, ಇದು ಅಷ್ಟೇ 2.25 ಗ್ರಾಮಲ್ಲೇ ಬರುತ್ತೆ. ಫುಲ್ ಪ್ಲೇನಲ್ಲಿ ಬಂದಿದೆ ಇದು, ಒಂದು ಸ್ವಲ್ಪ ಹ್ಯಾಂಗಿಂಗ್ಸ್ ಥರ ಬರುತ್ತಲ್ಲ, ಇದು ರಾಜ್ಕೋಟ್ ಪ್ಯಾಟ್ರನ್ನಲ್ಲಿದೆ ಅದು. ಮತ್ತು ಈ ಒಂದು ಇದು ನೋಡಿ, ಅಂದರೆ ಇದು ಒಂದು ಸ್ವಲ್ಪ ಹಳೇ ಫ್ಯಾಷನ್ನೇ, ಇದು ಒಂದು ಡ್ರಾಪ್ ಥರ ಬರುತ್ತಲ್ಲ, ಮುಂಚೆ ಎಲ್ಲ ಹಾಕೋರಲ್ಲ ಅದೇ ಥರ 2.25 ಗ್ರಾಮ್ನಲ್ಲಿ ಬರುತ್ತೆ. ಸೊ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಎಲ್ಲನೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ, ಬಿಕಾಸ್ ನೆಕ್ಸ್ಟ್ ವಿಡಿಯೋ ನೀವು ಹುಡುಕಿದ್ರೂ ನಂದು ವಿಡಿಯೋ ಸಿಗಬೇಕಲ್ವಾ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಅಟ್ಲೀಸ್ಟ್ ತೇಜಶ್ರೀ ಅಂತ ನೀವು @ತೇಜಶ್ರೀ ಅಂತ ಟೈಪ್ ಮಾಡಿದ್ರೆ ನನ್ನ ಚಾನಲ್ ಬಂದುಬಿಡುತ್ತೆ. ಇಲ್ಲಾಂದರೆ ಹಿಂಗೆ ಹುಡುಕ್ತೀರಾ ಹೇಳಿ, ಒಂದು 3-4 ಡೇಸ್ ಆದರೆ ನಾನು ವೀಡಿಯೋ ಹಾಕಿಲ್ಲ ಅಂದರೆ ನನ್ನ ವೀಡಿಯೋನೇ ನಿಮ್ಗೆ ಬರಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡಿದರೆ ಅಟ್ಲೀಸ್ಟ್ ನೀವು ನಂದು ತೇಜಶ್ರೀ ಅಂತ ಟೈಪ್ ಮಾಡಿದ್ರೆ ನಂದು ಬಂದುಬಿಡುತ್ತೆ. ಸೊ ಇವಾಗ ತೋರಿಸಿದ್ದು 2 ಗ್ರಾಮಲ್ಲಿದೆ ಫ್ರೆಂಡ್ಸ್, ಜಸ್ಟ್ 2 ಗ್ರಾಮ್ಸಲ್ಲಿದೆ. ಮತ್ತು ಇದು ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲನೂ. ಸೊ ಹಾಗೆ ತೋರಿಸ್ಕೊಂಡು ಬರ್ತಾ ಇದ್ದೀನಿ ನೋಡಿ ಹಾಗೇನೆ. ಸೊ ಇದು ನೋಡಿ ಒಂಥರ ಹಾರ್ಟ್ ಶೇಪಲ್ಲಿದೆ. ಇದೆಲ್ಲ ಏನು ಗೊತ್ತಾ, ಜಸ್ಟ್ ನಿಮಗೆ 2 ಗ್ರಾಮ್ಸು 1.5 ಗ್ರಾಮ್ ಆ ಥರ ಬರುತ್ತೆ. ಇದೂ ಅಷ್ಟೇ ನೋಡಿ 2 ಗ್ರಾಮ್ಸ್ನಲ್ಲಿದೆ. ಸೊ ಎಲ್ಲನೂ ಒಂಥರ ತುಂಬಾ ಚೆನ್ನಾಗಿರುವ ಪ್ಯಾಟ್ರನ್ನಲ್ಲೇ ಇದೆ. ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ, ಅದು ಜಸ್ಟ್ 1 ಗ್ರಾಮಲ್ಲಿದೆ ಅಷ್ಟೇ, ನಾನು ತೋರಿಸೋದ್ನಲ್ಲ ಈಗ. ಸೊ ಏನು ಗೊತ್ತಾ, ಅದು ಚಿಕ್ಕ ಮಕ್ಳಿಗೂ ನೀವು ವೇರ್ ಮಾಡಿಸ್ಬೋದು, ಇಲ್ಲ ನಿಮಗೆ ಯಾರ ಕಾಲೇಜ್ ಗೋಯಿಂಗ್ ಗರ್ಲ್ಸಿಂದ ಹಿಡಿದು ಯಂಗ್ಸ್ಟರ್ಸು, ಈಗ ಎಲ್ಲರಿಗೂ ದೊಡ್ಡವ್ರಿಗೂ ಇಷ್ಟ ಆಗುತ್ತಲ್ವ, ಅದು ಸ್ವಲ್ಪ ಸ್ಟಡ್ ಇಯರಿಂಗ್ಸ್ ಆಗಲಿ ಇಲ್ಲ ಚಿಕ್ಕದಾಗಿ ವೇರ್ ಮಾಡಬೇಕು ಅಂತ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಆಮೇಲೆ ಇದೆಲ್ಲ 916 ಗೋಲ್ಡ್ದೇ ನಾನು ತೋರಿಸ್ತಾ ಇರೋದು. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಫ್ರೆಂಡ್ಸ್ 8,950 ರುಪೀಸ್ ಆ ಥರ ಇದೆ. ಸೊ 916 ಗೋಲ್ಡ್ ಆ ಥರ ಇದೆ. KDM ಬೇಕು ಅಂದರೆ ಅದಕ್ಕಿಂತ 800 ರುಪೀಸ್ ಕಡಿಮೆ ಮಾಡ್ಕೊಳ್ಳಿ, ಅಷ್ಟಿದೆ.
ಸೊ ಹಾಗೇ ಫ್ರೆಂಡ್ಸ್, ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಅದಕ್ಕೆ ನಾನು ಪ್ರತಿಯೊಂದು ನನ್ನ ಸ್ಟಾರ್ಟಿಂಗ್ ವೀಡಿಯೋಸಿಂದ ನೋಡಿ ನಾನು ಅದನ್ನೇ ಹೇಳ್ಕೊಂಬರ್ತಾ ಇರೋದು, ಗೋಲ್ಡಿಗೆ ಇನ್ವೆಸ್ಟ್ ಮಾಡಿ. ಗೋಲ್ಡಿಗೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ನಿಜವಾಗ್ಲೂ ತುಂಬಾ ನಿಮಗೆ ವೇಸ್ಟ್ ಏನಾಗಲ್ಲ, ಅದು ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಸೊ ಎಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ನಾನು ತೋರಿಸ್ತಾ ಇರೋ ಜಸ್ಟ್ 1 ಗ್ರಾಮು 1.5 ಗ್ರಾಮ್ ಆ ಥರನೇ ಇದೆ. ಸೊ ನೋಡಿ, ಈ ಒಂದು ಟ್ರೇ ಬಾಕ್ಸ್ನಲ್ಲಿರೋದೆಲ್ಲ ನಿಮ್ಗೆ ಜಸ್ಟ್ 1 ಗ್ರಾಮು 1.5 ಗ್ರಾಮ್ನಲ್ಲೇ ಸಿಗುತ್ತೆ. ಸೊ ಇವ್ರದ್ದು ಶಾಪ್ ಬ್ಯಾಂಗ್ಳೂರಿನಲ್ಲೇ ಇರೋದ್ರಿಂದ ನೀವು ಆರಾಮಾಗಿ ಅಕಸ್ಮಾತ್ ಬೆಂಗಳೂರಲ್ಲಿರೋರಿಗೆ ನೀವು ಆರಾಮಾಗಿ ಇಲ್ಲಿ ಪರ್ಚೇಸಿಂಗ್ ಮಾಡ್ಬೋದು. ಮೆಟ್ರೋ ಫೆಸಿಲಿಟಿ ಎಲ್ಲ ಕಡೆ ಇದೆ ಅಲ್ವಾ, ಸೊ ಆರಾಮಾಗಿ ನೀವು ಇವ್ರ ಶಾಪಿಗೆ ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿರೋದಿದೆ. 1 ಗ್ರಾಮಿಂದನೂ ಸ್ಟಾರ್ಟಿಂಗ್ ಪ್ರೈಸ್ ಇದೆ, ಅಂದರೆ ಸ್ಟಾರ್ಟಿಂಗ್ ಫ್ರಮ್ 1 ಗ್ರಾಮಿಂದ. ಮತ್ತು ನಿಮಗೆ KDM ಬೇಕು ಅಂದ್ರೂ ಇವ್ರ ಶಾಪಲ್ಲಿ ಸಿಗುತ್ತೆ. ಈವನ್ ಮಾಂಗಲ್ಯ ಸರನೂ KDMಲ್ಲಿದೆ. 2 ಥರನೂ ಇಟ್ಟಿದ್ದಾರೆ. 916 ಗೋಲ್ಡ್ದು ಇದೆ, KDM ಗೋಲ್ಡು ಇದೆ. KDM ಗೋಲ್ಡ್ ಏನು ಅಂದರೆ ನಿಮಗೆ 800 ರೂಪೀಸ್ ಲೆಸ್ ಆಗುತ್ತೆ. ಸೊ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ನೋಡಿ ಫ್ರೆಂಡ್ಸ್, ಮನಿ ಮ್ಯಾನಿಫೆಸ್ಟ್ ಟಿಪ್ಸಲ್ಲಿ ವಾಸ್ತು ಪ್ರಕಾರ ಏನು ಅಂದರೆ ನಾವು ಏನು ಉಪಯೋಗಿಸ್ತೀವಿ, ಬೆಸ್ಟ್ ವ್ಯಾಲೆಟ್ ಕಲರ್ಸ್ ಅಂತ, ಓಕೆನಾ. ಸೊ ನಾವು ಉಪಯೋಗಿಸುವ ಪರ್ಸ್ದು ಕಲರು ಯಾವುದ್ಯಾವುದಿದ್ರೆ ಏನೇನು ಬೆನಿಫಿಟ್ಸ್ ಅಂತ. ಸೊ ರೆಡ್ ಕಲರ್ ಪರ್ಸ್ನ ನಾವು ಫಾರ್ ಎಕ್ಸಾಂಪಲ್ ರೆಡ್ ಕಲರ್ ಪರ್ಸ್ನ ಯೂಸ್ ಮಾಡ್ತೀವಿ ಅಂದ್ಕೊಳ್ಳಿ, ಅದು ಕ್ಯಾಶ್ ಫ್ಲೋ ಆಗುತ್ತೆ, ಅಂದರೆ ತುಂಬ ಚೆನ್ನಾಗಿ ದುಡ್ಡು ನಿಲ್ಲುತ್ತೆ, ಆಯಿತಾ. ಅಂದರೆ ಚೆನ್ನಾಗಿ ದುಡ್ಡು ಸೇರ್ತಾ ಹೋಗುತ್ತೆ ನಿಮಗೆ. ಸೊ ಬ್ಲೂ ಕಲರು, ರಾಯಲ್ ಬ್ಲೂ ಆಗಿರ್ಬೋದು, ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ಯಾವುದು ಎನಿ ಕಲರ್ ಬ್ಲೂ, ಓಕೆನಾ. ಸೊ ಬ್ಲೂ ಕಲರ್ ಏನಾಗುತ್ತೆ ಅಂದರೆ ಅಟ್ರ್ಯಾಕ್ಟ್ ಆಪರ್ಚುನಿಟೀಸ್, ಅಂದರೆ ಏನಾರು ಆಪರ್ಚುನಿಟೀಸ್, ನಿಮ್ಮದು ಜಾಬ್ ಆಪರ್ಚುನಿಟೀಸ್ ಆಗಿರ್ಬೋದು, ಇಲ್ಲ ನೀವೇನಾರು ಒಂದು ಪ್ಲ್ಯಾನ್ ಮಾಡ್ತಿರ್ಬೋದು ಸೈಟ್ ತೊಗೊಳೋದಾಗ, ಯಾವುದೇ ಒಂದು, ಅಂದರೆ ನಿಮ್ಮ ಒಂದು ಇದರಲ್ಲಿ ಏನಾರ ಒಂದು ಬಿಸ್ನೆಸ್ ಮಾಡ್ತಿರ್ತೀರ ಅಂದ್ಕೊಳ್ಳಿ. ಸೊ ಆ ಆಪರ್ಚುನಿಟಿ ಎಲ್ಲ ಸಿಗ್ತಾ ಬರುತ್ತೆ, ಓಕೆನಾ. ಸೊ ಬ್ಲೂ ಕಲರ್ ಯೂಸ್ ಮಾಡಿದ್ರೆ. ಸೊ ವೈಟ್ ಕಲರ್ದೇನು ಅಂದರೆ ಅಟ್ರ್ಯಾಕ್ಟ್ಸ್ ಅಬಂಡೆನ್ಸ್. ಅಬಂಡೆನ್ಸ್ ಅಂದ್ರೇನು, ಸಮೃದ್ಧಿ ಅಂತ. ನಾವು ತುಂಬ ಜಾಸ್ತಿ ಅಟ್ರ್ಯಾಕ್ಟ್ ಮಾಡೋದು, ಅಂದರೆ ದುಡ್ಡಾಗಿರ್ಬೋದು, ಅಬಂಡೆನ್ಸ್, ಲಕ್ ಆಗಿರ್ಬೋದು, ಸೊ ಆ ಥರ. ಸೊ ವೈಟ್ ಕಲರ್ ಏನು ಮಾಡುತ್ತೆ, ಅಟ್ರ್ಯಾಕ್ಟ್ಸ್ ಅಬಂಡೆನ್ಸ್, ಅಂದರೆ ನಮಗೆ ತುಂಬ ಜಾಸ್ತಿ ಸೇರ್ತಾ ಹೋಗುತ್ತೆ. ಯಾವುದೇ ಒಂದು ದುಡ್ಡಾಗಿರ್ಬೋದು, ಒಡವೆ ಆಗಿರ್ಬೋದು, ಎಲ್ಲ ಜಾಸ್ತಿ ಸಮೃದ್ಧಿಯಾಗಿ ಸೇರುತ್ತೆ, ಓಕೆನಾ. ಅದಕ್ಕೆ ಅಬಂಡೆನ್ಸ್ ಅಂತಾರೆ. ಸೊ ಅಟ್ರ್ಯಾಕ್ಟ್ಸ್ ಅಬಂಡೆನ್ಸ್ ಅಂದರೆ ಅದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಚೆನ್ನಾಗಿ ಸೇರೋದಕ್ಕೆ. ಸೊ ಬ್ರೌನ್ ಕಲರ್ದು ಏನಾಗುತ್ತೆ ಅಂದರೆ, ಬ್ರೌನ್ ಕಲರ್ ಪರ್ಸ್ನ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ಟೆಬಿಲಿಟಿ, ಅಂದರೆ ಒಂದು ಕರೆಕ್ಟಾಗಿ ನಾವು ಒಂದು ಪೊಸಿಷನಲ್ಲಿ ನಿಲ್ತೀವಿ, ಸೊ ಆ ಥರ. ಸೊ 5th ಒನ್ ನೋಡಿ, ಏನು ಅಂದರೆ ಗ್ರೀನ್ ಕಲರು. ಗ್ರೀನ್ ಕಲರ್ದು ಆಲ್ರೆಡಿ ನಂದು ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಅಲ್ವಾ, ಅದರಲ್ಲೆಲ್ಲ ಎಷ್ಟು ಚೆನ್ನಾಗಿ ದುಡ್ಡು ಸೇರುತ್ತೆ ಅಂತ ಪರ್ಸಲ್ಲೆಲ್ಲ ಹಾಕಿ. ಸೊ ಗ್ರೀನ್ ಕಲರ್ ಏನು ಅಂದರೆ ಗ್ರೋತು, ಯಾವುದ್ರದ್ದು, ಮನಿದು, ಓಕೆನಾ. ಸೊ ಹಾಗೆ ಬನ್ನಿ ಹೇಳ್ತೀನಿ. ಸೊ ಈ ಥರ ಫ್ರೆಂಡ್ಸ್, ಒಂದೊಂದು ಕಲರಲ್ಲೂ ಒಂದೊಂದು ಡಿಫ್ರೆಂಟ್ ನಮಗೆ ಬೇರೆ ಬೇರೆ ಥರದ್ದು ಸಿಗ್ತಾ ಹೋಗುತ್ತೆ. ನಮಗೆ ಆಪರ್ಚುನಿಟೀಸ್ ಆಗ್ಬೋದು, ಇಲ್ಲ ನಮಗೆ ಮನಿ ಫ್ಲೋ ಆಗೋದಿರ್ಬೋದು, ಅಬಂಡೆನ್ಸ್ ಆಗಿರ್ಬೋದು, ನಮಗೆ ಸ್ಟೆಬಿಲಿಟಿ ಇರ್ಬೋದು, ಇಲ್ಲ ನಮ್ಮ ಪರ್ಸಲ್ಲಿ ದುಡ್ಡು ಯಾವಾಗಲೂ ನಿಲ್ತಾ ಇರ್ಬೋದು. ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ಅಕ್ಷತೆ ಕಾರ್ಡ್ನ ಹಾಕೋದ್ರಿಂದನೂ ನಿಮಗೆ ಅದಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿಬೇಕಾರೆ. ನಾನು ರಾಘವೇಂದ್ರ ದೇವ್ರದ್ದು ಡಿವೋಟಿ, ನಾನು ರಾಘವೇಂದ್ರ ಮತ್ತು ಸಾಯಿಬಾಬಾದಾಯ್ತಾ. ಸೊ ನನಗೆ ಒಂದು ಸಲ ಅಂದರೆ 2 ಇಯರ್ಸ್ ಬ್ಯಾಕ್ ಒಂದು ಸ್ವಲ್ಪ ದುಡ್ಡು ನಿಲ್ತಾ ಇರಲಿಲ್ಲ, ತುಂಬ ಖರ್ಚು ಮಾಡ್ಕೊಂಬಿಡ್ತಾ ಇದ್ದೆ, ಓಕೆನಾ. ಸೊ ಯಾವಾಗ ನೋಡಿದ್ರೂ ಪರ್ಸಲ್ಲಿ ದುಡ್ಡು ಇರ್ತಾ ಇರಲಿಲ್ಲ, ಅಂದರೆ ತುಂಬ ಹುಡುಕ್ತಾ ಇದ್ದೆ, ಸಿಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನನಗೇನಾಯಿತು ಅಂದರೆ, ಒಂದು ಸಲ ರಾಘವೇಂದ್ರ ಟೆಂಪಲ್ಗೆ ಹೋಗಿ ಅವಾಗ ಕೇಳ್ಕೊಂಡೆ ದೇವ್ರನ್ನ, ಹೀಗಾರ ಮಾಡಿ ನನಗೆ ದುಡ್ಡು ನಿಲ್ಲಂಗೆ ಮಾಡೋ ದೇವ್ರೆ ಅಂತ, ಓಕೆನಾ. ಸೊ ಬಿಲೀವ್ ಮಾಡೋರಿಗೆ ಈ ವ್ಲಾಗು, ಯಾಕೆಂದರೆ ತುಂಬ ಜನ ನಂಬಿಕೆ ಇರುತ್ತೆ, ನಂಬಿಕೆ ಇರಲ್ಲ ಅಲ್ವಾ. ನಾನು ತುಂಬ ನಂಬ್ತೀನಿ ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ, 2 ಲಕ್ಷ್ಮೀ ದೇವರು. ಸೊ ನಂದು ಫೇವ್ರೆಟ್ ದೇವರು ಇವರು, ಆಯಿತಾ. ಸೊ ಅಲ್ಲಿ ಕೇಳ್ಕೊಂಡಾಗ ಏನಾಯಿತು ಅಂದರೆ, ತಕ್ಷಣ ನನಗೆ ಆ ಪುರೋಹಿತರು ಅಕ್ಷತೆ ಕಾಳ್ದು ಆ್ಯಕ್ಚುಲಿ ಎಲ್ಲ ಕೈಗೆ ಹಿಂಗೆ ಕೊಡ್ತಾರಲ್ವ, ಒಂದು ಸ್ವಲ್ಪ ಅವರು ಒಬ್ಬರು ಪಂಡಿತ್ ಏನು ಮಾಡಿದ್ರು ಅಂದರೆ, ಒಂದು ದೊಡ್ಡ ಪ್ಯಾಕೆಟಲ್ಲಿ ನಾನು ಜಸ್ಟ್ ಕೇಳೋದಕ್ಕೂ ಅವರೊಂದು ಪ್ಯಾಕೆಟಲ್ಲಿ ತೊಗೊಂಬಂದು ಕೊಟ್ಟರು, ಇದನ್ನು ತಗೊಳ್ಳಮ್ಮ ಅಂತ. ಸೊ ಅದನ್ನು ಅವ್ರು ಏನು ಕೊಟ್ಟರು ಆಶೀರ್ವಾದ ಮಾಡಿ, ಅದನ್ನು ದೇವ್ರ ಹತ್ರ ಹಿಂಗೆ ಪ್ರೇ ಮಾಡಿ ನಾನು ತೊಗೊಂಬಂದು ಒಂದು ಪರ್ಸಲ್ಲಿ ಹಾಕಿಟ್ಟೆ. ಸೊ ನೀವು ಬಿಲೀವ್ ಮಾಡಲ್ಲ ಫ್ರೆಂಡ್ಸ್, ಆ ಪರ್ಸಲ್ಲಿ ಎಲ್ಲ ಪರ್ಸಲ್ಲೂ ನನ್ನ ದುಡ್ಡು ಖಾಲಿಯಾಗಿದ್ರು ಆ ಪರ್ಸಲ್ಲಿ ಹೇಗಾರ ಇರುತ್ತೆ, ಹಿಂಗಾರ ಮಾಡಿ ದುಡ್ಡು ಸೇರ್ತಾ ಇರುತ್ತೆ, ಖರ್ಚು ಮಾಡಿದ್ರು ಬಂದು ಸೇರಿಕೊಳ್ಳುತ್ತೆ ಆ ಥರ. ಸೊ ಇದೆಲ್ಲ ಒಂಥರ ಮಿರಾಕಲ್ ಅಂತಲೇ ಅನ್ಬೋದು. ಸೊ ತುಂಬ ನನಗೆ 2 ಇಯರ್ಸ್ ಆಯಿತು. 2 ಇಯರ್ಸಿಂದನೂ ಆ ಪರ್ಸಲ್ಲಿ ಬೇರೆ ಎಲ್ಲ ಪರ್ಸಲ್ಲಿ ಖಾಲಿ ಮಾಡ್ಕೊಂಡಿರ್ತೀನಿ, ಆ ಪರ್ಸಲ್ಲಿ ಅಕ್ಷತೆ ಕಾಳಿರೋ ಪರ್ಸಲ್ಲಿ ಮಾತ್ರ ಇರುತ್ತೆ.
ಯಾವಾಗ್ಲೂ ದುಡ್ಡಿರುತ್ತೆ. ಸೊ ಇದೆಲ್ಲ ಕಲರ್ಸು ಮೇಲೆ ಡಿಪೆಂಡ್ ಆಗುತ್ತೆ, ಆಮೇಲೆ ಅಕ್ಷತೆ ಕಾಳು ಹಾಕೋದ್ರಿಂದನೂ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ಈ ಥರ ಮಾಡಿ ನೀವೂ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಏನು ಅಂದ್ಕೊಂಡಿರ್ತೀರೋ ಕಲರ್ಸ್ ತೊಗೊಂಡು ನೀವು ಕಲರ್ದು ಪರ್ಸ್ ಏನು ಯೂಸ್ ಮಾಡ್ತೀರಾ ನೀವು, ಅದಕ್ಕೂ ಒಂದು ವಾಸ್ತು ಪ್ರಕಾರ ಬೆನಿಫಿಟ್ಸ್ ಖಂಡಿತ ಸಿಗುತ್ತೆ. ಇದೆಲ್ಲನೂ ಒಂದು ಪ್ರಯೋಗ ಮಾಡಿ ನೋಡಿ ನೀವು, ಅವಾಗ ಗೊತ್ತಾಗುತ್ತೆ. ಸೊ ನನಗೆ ಗೊತ್ತಿರೋ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ನಾನು ಏನು ಹೇಳ್ತೀನಿ ಅಂದರೆ ಅಕ್ಷತೆದು ಟ್ರೈ ಮಾಡಿ ನೋಡಿ. ಬಿಕಾಸ್ ನನಗೆ ಆಗಿರೋದ್ರಿಂದ ನಾನು ಹೇಳ್ತಿದ್ದೀನಿ, 2 ಇಯರ್ಸಿಂದನೂ ನನ್ನ ಒಂದು ಪರ್ಸ್ನಲ್ಲಿ ದುಡ್ಡು ಸೇರ್ತಾನೆ ಇದೆ. ಅದೆಷ್ಟು ದೇವ್ರದ್ದು ಕೃಪೆ ಅಂದರೆ, ಒಂದು ಸಲ ಆ ಪರ್ಸಲ್ಲಿ ದುಡ್ಡೇ ಇರಲಿಲ್ಲ ಆಯಿತಾ, ಅಂದರೆ ಖಾಲಿ ಆಗ್ತಾ ಇತ್ತು. ಸೊ ನಾನು ಎಲ್ಲ ಹುಡ್ಕರು 1 ಜಿಪ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ 500 ರುಪೀಸ್ ಇತ್ತು. ಸೊ ನನಗೆ ಆಶ್ಚರ್ಯ, ನಾನು ಯಾವಾಗ ಇಟ್ಟೆ ಅಂತ ನನಗೆ ಗೊತ್ತಿಲ್ಲ. ಸೊ ಆ ಥರ ಅದರಲ್ಲಿ ಸೇರ್ತಾ ಹೋಗುತ್ತೆ. ಸೊ ಆ ಥರ ಅಕ್ಷತೆ ಕಾಳ್ದಿಡಿ, ಇಲ್ಲ ಗ್ರೀನ್ ಕಲರ್ ಜಾಸ್ತಿ ಯೂಸ್ ಮಾಡಿ, ರೆಡ್ ಕಲರ್ದು ಮನಿ ತುಂಬ ಫ್ಲೋ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಇದೇ ಥರ ನಾನು ಜ್ಯುವೆಲ್ರಿ ವ್ಲಾಗ್ ಜೊತೆ ಈ ಥರ ಟಿಪ್ಸ್ನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.